ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕಾಲೇಜಿಂದ ಬಂದಮೇಲೆ ಕೇಕ್ ತಿನ್ನಬೇಕಂತ ಅನಿಸ್ತಿತ್ತು. ಅದಕ್ಕೆ ಯಾಕೆ ಅಂಗಡಿಯಿಂದ ತರೋದು ಅಂತ ಮನೇಲಿ ಈಸಿಯಾಗಿ ಸಿಂಪಲಾಗಿ ಚಾಕ್ಲೇಟ್ ಕೇಕ್ ಮಾಡಿದ್ದೀನಿ. ತುಂಬ ರುಚಿಕರವಾಗಿ ಈಸಿಯಾಗಿ ಮಾಡಿದ್ದೀನಿ. ತುಂಬ ಸಿಂಪಲ್ ಅಂದರೆ ಸಿಂಪಲ್, ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಎಲ್ಲರಿಗೂ ಇಷ್ಟ ಆಗುವಂಥ ಕೇಕ್ ಇದು. ಸೊ ಡ್ರೈ ಫ್ರೂಟ್ಸ್ ಎಲ್ಲ ತರೋದು. ಸೊ ಇದನ್ನು ಹೇಗೆ ಮಾಡೋದು ನೋಡ್ಕೊಂಬರೋಣ. ನಾನಿಲ್ಲಿ 2 ಬೋರ್ಬಾನ್ ಮತ್ತು 1 ಓರಿಯೋ ತೊಗೊಂಡಿದ್ದೀನಿ. ಈಗ ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಕ್ರೀಮ್ನ ಮತ್ತು ಬಿಸ್ಕೆಟ್ನ. ಕ್ರೀಮ್ನ ಸಪ್ರೇಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೋತೀನಿ, ಮತ್ತು ಬಿಸ್ಕೆಟ್ನ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕೋತೀನಿ. ಮಿಕ್ಸಿಂಗ್ ಜಾರ್ಗೆ ಎಲ್ಲದನ್ನು ಓರಿಯೋನು ಕೂಡ ಅದೇ ರೀತಿ ಮಾಡ್ಕೊಂಡೆಲ್ಲ. ಸೊ ನಾನು ಇಲ್ಲಿ ಕಾಂಬಿನೇಷನ್ ಆಗಿ ಬೋರ್ಬಾನ್ ಮತ್ತು ಓರಿಯೋ ತೊಗೊಂಡಿದ್ದೀನಿ. ನೀವು ಯಾವ ಕಾಂಬಿನೇಷನ್ ಆದರೂ ತೊಗೋಬೋದು. ಸೊ ಇಲ್ಲಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಮಿಕ್ಸಿಂಗ್ ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಈನೋ ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಾನು ಇವಾಗ ಸಪ್ರೇಟ್ ಸೈಡ್ಗೆ ಇಡ್ತೀನಿ. ಇವಾಗ ಕ್ರೀಮ್ ತೊಗೊಂಡಿರೋದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಸ್ವಲ್ಪ ಚಾಕ್ಲೇಟ್ ಸಿರಪ್ ಥರ ಆಗೋವರೆಗೂ. ಇವಾಗ ನಾನು ಬಿಸ್ಕೆಟ್ ಏನು ಮಾಡ್ಕೊಂಡಿದ್ದೆ ಕಂಡೆನ್ಸಿ, ಅದಕ್ಕೆ ನಾನು ಇವಾಗ ಸ್ವಲ್ಪ ಚಾಕೋ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಬೌಲ್ಗೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸುತ್ತ ಸವರ್ಕೊಂಡು ಇದಕ್ಕೆ ನಾನು ಬಿಸ್ಕೆಟ್ದು ಏನು ಮಾಡಿದ್ದೆ ಅದನ್ನು ಹಾಕ್ಕೊಳ್ತೀನಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡ್ರ್ ಹಾಕ್ಕೊಂಡು ಇವಾಗ ನಾನು ಒಂದು ಪ್ಯಾನ್ ಮೇಲೆ ಇಡ್ತೀನಿ. ನಾನಿಲ್ಲಿ ಓವನ್ ಯೂಸ್ ಮಾಡ್ತಾಯಿಲ್ಲ. ಸೊ ಇಲ್ಲಿ ಆಗಿದೆ, ನೀವು ನೋಡ್ಬೋದು. ನೋಡಿ ರುಚಿಕರವಾಗಿ ಆಗಿದೆ. ಸೊ ಇವಾಗ ನಾನು ಇದನ್ನು ಬೌಲಿಂದ ತಗೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ಚಾಕೋ ಸಿರಪ್ ಹಾಕ್ಕೊಳ್ತೀನಿ, ನಾವೇ ಮಾಡಿರುವಂಥದ್ದು. ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಉದುರಿಸ್ಕೊಂಡು ಈಗ ಸರ್ವ್ ಮಾಡ್ಕೊಳ್ತೀನಿ. ನೀವು ನೋಡ್ಬೋದು. ಸೊ ತುಂಬ ರುಚಿಕರವಾಗಿದೆ, ಸ್ಪಾಂಜಿ ಆಗಿದೆ, ಗಟ್ಟಿಯಾಗಿಲ್ಲ. ಸೊ ಯೂಶ್ವಲಿ ಕೇಕ್ ಅಂತಂದಮೇಲೆ ಗಟ್ಟಿ ಆಗಿಬಿಡುತ್ತೆ ಮನೇಲಿ ಮಾಡಿದ್ರೆ ಓವನ್ ಇಲ್ಲದೆ. ಬಟ್ ಇಲ್ಲಿ ಯಾವುದೇ ರೀತಿ ಗಟ್ಟಿ ಆಗಿಲ್ಲ, ತುಂಬ ರುಚಿಕರವಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೇಲಿ ಎಲ್ಲರಿಗೂ ಕೊಟ್ಟೆ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ನಿಮ್ಮ ಮನೇಲೂ ಕೂಡ ಮಕ್ಳಿಗಾಗಿರ್ಬೋದು, ವಯಸ್ಸಾಗಿರೋರು ಯಾರಿಗಾದರೂ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ.